ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಥ್ಯಾಂಕ್ಸ್ ಹಸ್ಬೆಂಡು. ಇಲ್ಲಿಗೆ ನಿಮ್ಮ ಜೊತೆನೇ ಬರ್ತೀನಿ. ಇಲ್ಲಿವರೆಗೂ ನೀವೇ ನನ್ನನ್ನು ಎತ್ಕೊಂಡು ಬರ್ತೀರಾ. ನಮ್ಮ ಬಂಧ ಇನ್ನೂ ಗಟ್ಟಿ ಆಗಬೇಕು ಅಂತ ರಾತ್ರಿನೇ ದೇವ್ರ ಹತ್ರ ಹರಕೆ ಹೊತ್ಕೊಂಡಿದ್ದೆ. ಅಲ್ಲ ರೀ, ನೀವು ಹರಕೆ ಹೊತ್ಕೊಂಡಿದ್ದಕ್ಕೆ ನಾನು ನಿಮ್ಮನ್ನು ಹೊತ್ಕೊಂಡ್ಬರ್ಬೇಕಾಯ್ತಾ? ಅದೇನಾರಾಗಲಿ, ನೀವೇನು ಅಂದ್ಕೊಂಡಿದ್ರು ಅದಂತೂ ಆಗಲ್ಲ. ನಮ್ಮ ಪಾಲ್ಗೆ ಇವತ್ತೇ ಕೊನೆ ದಿನ. ನಾಳೆ ಡಿವೋರ್ಸ್ ಸಿಕ್ಕ ಮೇಲೆ ನೀವು ಯಾರೋ ನಾನು ಯಾರೋ. ಈಗಲೂ ಹಾಗೇ ಇದ್ದೀರಾ ಅಂದ್ರೇನು? ನಿಮ್ಮನ್ನ ಹೆಂಡತಿ ಅಂತ ಒಪ್ಕೊಂಡು ಪ್ರೀತಿ ಮಾಡ್ಬೇಕಾ? ಪ್ರೀತಿ ಮಾಡದೇ ಇದ್ರೂ ಪರವಾಗಿಲ್ಲ, ಹೆಂಡತಿ ಅಂತ ಒಪ್ಕೊಳ್ಳಿ ಸಾಕು. ಸಾಧ್ಯನೇ ಇಲ್ಲ. ನಮ್ಮ ಕೈಯಲ್ಲಿ ಏನಿದೆ, ದೇವ್ರ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಆಗ್ಬೋದು. ಅದೇ ದೇವ್ರ ಹತ್ರ ನಾನು ಕೈ ಮುಕ್ಕೊಂಡಿದ್ದೀನಿ. ಏನಂತ? ಆದಷ್ಟು ಬೇಗ ನೀವು ನನ್ನಿಂದ ದೂರ ಹೋಗ್ಲಿ ಅಂತ. ಹಸ್ಬೆಂಡು, ಇದು ಒಂಥರ ಚೆನ್ನಾಗಿದೆ, ಕಳ್ಳ ಪೊಲೀಸ್ ಆಟದ ತರ. ನಿಮ್ ಜೊತೆನೇ ಇರ್ಬೇಕು ಅಂತ ನಾನಿಂದ ದೂರ ಹೋಗ್ಬೇಕು ಅಂತ ನೀವು. ನೋಡೋಣ, ಇನ್ನೊಂದಿನ ಟೈಮ್ ಇದೆ. ನಾಳೆ ಏನಾಗುತ್ತೋ ಯಾರಿಗ್ ಗೊತ್ತು. ರೀ 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 ನೋಡಿ, ನಾಳೆ ನಂಗೆ ಡಿವೋರ್ಸ್ ಕೊಡಲ್ಲ, ಸೈನ್ ಹಾಕಲ್ಲ ಅಂತೆಲ್ಲ ಮಾತಾಡಿದ್ರೆ ಅಷ್ಟೇ. ಆಮೇಲೆ ಹೇಳ್ತಾ ಇದೀನಿ ಹಸ್ಬೆಂಡು, ತಲೆನೇ ಕೆಡ್ಸ್ಕೊಬಿಡಿ. ನಾನು ಒಂಥರ ಪುಣ್ಯ ಕೋಟಿ ತರ ಕೊಟ್ಟ ಮಾತನ್ನ ಯಾವತ್ತೂ ತಪ್ಪಲ್ಲ. ಮತ್ತೆ ಇಲ್ಲಿಗೆ ಯಾಕೆ ಕರ್ಕೊ ಬಂದ್ರಿ? ದೇವ್ರ ಹತ್ರ ಯಾವಾಗ್ಲೂ ನನ್ನ ಜೊತೆನೇ ಇರ್ಬೇಕಂತ ಯಾಕೆ ಬೇಡ್ಕೊಂಡ್ರಿ? ಅಯ್ಯೋ, ಇದು ಒಳ್ಳೆ ಕತೆ ಆಯ್ತಲ್ವಾ. ನೀವ್ ಹೆಂಗೆ ನನ್ನಿಂದ ದೂರ ಆಗ್ಬೇಕು ಅಂತ ಇಚ್ಛಿಸ್ತಿರೋ, ನಾನು ನಿಮ್ ಜೊತೆನೇ ಇರ್ಬೇಕು ಅಂತ ಇಚ್ಛಿಸ್ತೀನಿ ಅಷ್ಟೇ. ಅದ್ರಲ್ಲೇನ್ ತಪ್ಪು? ಹಂಗಾರೆ ನಂಗೆ ಡಿವೋರ್ಸ್ ಕೊಡಲ್ಲ? ಕೊಡ್ತೀನಿ. ಸರಿ ಬಿಡಿ, ನಾಳೆ ಬಗ್ಗೆ ಈಗ ಯಾಕೆ ತಲೆ ಕೆಡ್ಸ್ಕೊತಿದ್ದೀರಾ? ಏನಾಗ್ಬೇಕೋ ಅದಾಗೆ ಆಗತ್ತೆ. ಇವತ್ ಖುಷಿ ಪಡೋಣ. ಇವತ್ ಇಡೀ ದಿವಸ ನನ್ ಜೊತೆ ಕಾಲ ಕಳೆದು ನಾನು ಹೇಳ್ದಂಗೆ ಕೇಳ್ಬೇಕು, ಆಯ್ತಾ? ನನ್ನ ಪ್ರೀತಿಯಿಂದ ಗೆಲ್ಬಹುದು, ಡಿವೋರ್ಸ್ ಇಂದ ತಪ್ಪಿಸ್ಕೋಬಹುದು ಅಂತೆಲ್ಲ ಅನ್ಕೊಂಡಿದ್ರೆ ಮರ್ತು ಬಿಡಿ. ಅದೆಲ್ಲ ಆಗ್ದಿರೋ ಕೆಲಸ. ಹಸ್ಬೆಂಡು, ತಪಸ್ ಮಾಡಿ ದೇವ್ರ ಮನ್ಸ್ ಗೆಲ್ಬೋದು, ಆದ್ರೆ ನಿಮ್ ಮನ್ಸ್ ಗೆಲ್ಲೋದು ಅಷ್ಟು ಸುಲಭ ಅಲ್ಲ ಅಂತ ನಂಗೆ ಗೊತ್ತು. ಅದ್ರ ಬಗ್ಗೆ ತುಂಬಾ ತಲೆ ಕೆಡ್ಸ್ಕೊಬೇಡಿ. ಬನ್ನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.